ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕರಿಯರ್ ಪಲ್ಸ್. ಕರ್ನಾಟಕದ ಗೌರ್ಮೆಂಟ್ ಜಾಬ್ ಆಸ್ಪಿರೆಂಟ್ಸ್ಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ಕಳೆದ ಕೆಲವು ತಿಂಗಳಿಂದ ನೀವೆಲ್ಲರೂ ಕಾಯ್ತಾ ಇದ್ದ ಆ ಒಂದು ಅಪ್ಡೇಟ್ ಕೊನೆಗೂ ಬಂದಿದೆ. ಕರ್ನಾಟಕದಲ್ಲಿ ಬಹು ಚರ್ಚಿತ ಒಳ ಮೀಸಲಾತಿ ಇಂಟರ್ನಲ್ ರಿಸರ್ವೇಷನ್ ಫೈನಲ್ ಆದಮೇಲೆ ಗೌರ್ಮೆಂಟ್ ಕಡೆಯಿಂದ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿರೋ ಮೊದಲನೇ ನೇರ ನೇಮಕಾತಿ ಅಧಿಸೂಚನೆ ಇದು. ಹೌದು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA ಕಡೆಯಿಂದ FDA ಮತ್ತು SDA ಹುದ್ದೆಗಳ ಭರ್ತಿಗೆ ಬಿಗ್ ನೋಟಿಫಿಕೇಷನ್ ಹೊರಬಿದ್ದಿದೆ. ನೀವು ಡಿಗ್ರಿ ಮುಗಿಸಿರಲಿ ಅಥವಾ ಜಸ್ಟ್ PUC ಪಾಸ್ ಆಗಿರಲಿ, ನಿಮ್ಮ ಲೈಫ್ ಸೆಟಲ್ ಮಾಡ್ಕೊಳ್ಳೋಕೆ ಇದೊಂದು ಸುವರ್ಣಾವಕಾಶ. ಎಷ್ಟೋ ಜನಕ್ಕೆ ಈ ಒಳ ಮೀಸಲಾತಿ ಬಂದ ಮೇಲೆ ರೂಲ್ಸ್ ಏನಾದರೂ ಚೇಂಜ್ ಆಗಿದೆಯಾ, ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅನ್ನೋ ಕನ್ಫ್ಯೂಷನ್ ಇರುತ್ತೆ. ಈ ವಿಡಿಯೋದಲ್ಲಿ A to Z ಕಂಪ್ಲೀಟ್ ಡೀಟೇಲ್ಸನ್ನು ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಫಸ್ಟ್ ಆಫ್ ಆಲ್ ಇಲ್ಲಿದೆ ನೋಡಿ, ಇದು ಕರ್ನಾಟಕದ ಪರೀಕ್ಷಾ ಪ್ರಾಧಿಕಾರ KEA ರಿಲೀಸ್ ಮಾಡಿರೋ ಅಫಿಷಿಯಲ್ ನೋಟಿಫಿಕೇಷನ್ ಕಾಪಿ. ಇದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಉಳಿಕೆ ಮೂಲ ವೃಂದದಲ್ಲಿ ಅಂದರೆ ನಾನ್ ಹೈದರಾಬಾದ್ ಕರ್ನಾಟಕ ರೀಸನ್ನಲ್ಲಿ ಖಾಲಿ ಇರುವಂಥ ಗ್ರೂಪ್ C ಹುದ್ದೆಗಳ ನೇರ ನೇಮಕಾತಿಗಾಗಿ ಆನ್ಲೈನ್ ಅಪ್ಲಿಕೇಶನನ್ನು ಕರೆಯಲಾಗಿದೆ. ತುಂಬ ದಿನಗಳಿಂದ ಯಾವಾಗ ನೋಟಿಫಿಕೇಷನ್ ಬರುತ್ತೆ, ಯಾವಾಗ ಎಕ್ಸಾಮ್ ನಡೆಯುತ್ತೆ ಅಂತ ಕೇಳ್ತಿದ್ದವರಿಗೆ KEA ಕೊನೆಗೂ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ. ಕರ್ನಾಟಕ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಇರೋ ಪ್ರಥಮ ದರ್ಜೆ ಸಹಾಯಕ ಮತ್ತು ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳಿಗೆ ಈ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಈಗಲಿಂದನೇ ನಿಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋಕ್ಕೆ ಇದು ರೈಟ್ ಟೈಮ್. ಓಕೆ, ಈಗ ವೇಕೆನ್ಸಿ ಡೀಟೇಲ್ಸನ್ನು ನೋಡೋಣ. ನಂಬರ್ ಆಫ್ ಪೋಸ್ಟ್ ಸ್ವಲ್ಪ ಕಮ್ಮಿ ಇದೆ ಅಂತ ನಿರಾಸೆ ಆಗಬೇಡಿ. ನಮಗೆ ಬೇಕಾಗಿರೋದು ಜಸ್ಟ್ ಒಂದು ಸೀಟ್ ಅಷ್ಟೇ ಅಲ್ವಾ. ಇಲ್ಲಿ ಟೋಟಲ್ ಆಗಿ 6 ಹುದ್ದೆಗಳು ಖಾಲಿ ಇವೆ. ಇವನ್ನು ಡಿವೈಡ್ ಮಾಡಿದರೆ ಮೊದಲನೇದಾಗಿ ಪ್ರಥಮ ದರ್ಜೆ ಸಹಾಯಕ FDA, ಇದಕ್ಕೆ ಟೋಟಲ್ ಆಗಿ 2 ಪೋಸ್ಟ್ಗಳು ಇವೆ. ಎರಡನೆಯದಾಗಿ ದ್ವಿತೀಯ ದರ್ಜೆ ಸಹಾಯಕ SDA, ಇದಕ್ಕೆ ಟೋಟಲ್ ಆಗಿ 4 ಪೋಸ್ಟ್ಗಳು ಇವೆ. ಇದು ಸದ್ಯಕ್ಕೆ ಇರೋ ಅಪ್ಡೇಟ್, ಬಟ್ ನೆನಪಿಟ್ಕೊಳ್ಳಿ, ಗೌರ್ಮೆಂಟ್ ರೂಲ್ಸ್ ಪ್ರಕಾರ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಮುಗಿಯೋ ಒಳಗಡೆ ವೇಕೆನ್ಸಿ ಜಾಸ್ತಿ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಪೋಸ್ಟ್ ಕಮ್ಮಿ ಇದೆ ಅಂತ ಅಪ್ಲೈ ಮಾಡೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಯಾವುದೇ ಎಕ್ಸಾಮ್ಗೆ ಡೇಟ್ಸ್ ತುಂಬ ಇಂಪಾರ್ಟೆಂಟ್. ಲಾಸ್ಟ್ ಡೇಟ್ವರೆಗೂ ವೆಯ್ಟ್ ಮಾಡಿ ಸರ್ವರ್ ಬ್ಯುಸಿ ಆಯಿತು ಅಂತ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಇಲ್ಲಿ ಟೈಮ್ಲೈನನ್ನು ಕ್ಲಿಯರಾಗಿ ನೋಡ್ಕೊಳ್ಳಿ. ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕ್ಕೆ ಸ್ಟಾರ್ಟಿಂಗ್ ಡೇಟ್ ಆಗಿರೋದು 20 ಮೇ 2026. ಅಂದರೆ ಆಲ್ರೆಡಿ ಅಪ್ಲಿಕೇಶನ್ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 3 ಜೂನ್ 2026. ನಿಮಗೆ ಸಿಗಲಿರೋದು ಜಸ್ಟ್ 15 ದಿನಗಳ ಟೈಮ್ ಅಷ್ಟೇ. ಇನ್ನು ಅಪ್ಲಿಕೇಶನ್ ಫೀಸ್ ಪೇ ಮಾಡೋಕ್ಕೆ ಲಾಸ್ಟ್ ಡೇಟ್ 4 ಜೂನ್ 2026 ಸಂಜೆ 4 ಗಂಟೆಯೊಳಗೆ. ದಯವಿಟ್ಟು ಕೊನೆಯ ದಿನದವರೆಗೂ ವೇಟ್ ಮಾಡಬೇಡಿ. ತಕ್ಷಣವೇ ಸೈಬರ್ ಸೆಂಟರ್ಗೆ ಹೋಗಿ ಅಥವಾ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಮೂಲಕ ಅಪ್ಲೈ ಮಾಡಿ ಸೇಫ್ ಆಗಿರಿ. ಇನ್ನು ಅಪ್ಲಿಕೇಶನ್ ಹಾಕೋಕ್ಕೆ ಫೀಸ್ ಎಷ್ಟಿರುತ್ತೆ ಅನ್ನೋದನ್ನು KEA ಕೆಟಗರಿ ವೈಸ್ ಕ್ಲಿಯರ್ ಆಗಿ ಕೊಟ್ಟಿದೆ. ನಿಮ್ಮ ಕೆಟಗರಿ ಯಾವುದು ಅಂತ ಚೆಕ್ ಮಾಡಿಕೊಂಡು ಫೀಸ್ ಪೇ ಮಾಡಿ. ಮೊದಲಿಗೆ ಜನರಲ್ ಮೆರಿಟ್ GM ಮತ್ತು OBC ಅಭ್ಯರ್ಥಿಗಳಿಗೆ ಅಂದರೆ 2A 2B 3A 3B ಕೆಟಗರಿಯವರಿಗೆ ಟೋಟಲ್ ಆಗಿ 750 ರೂಪಾಯಿ ಫೀಸ್ ಇರುತ್ತೆ. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಮಾಜಿ ಸೈನಿಕರು ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 500 ರೂಪಾಯಿ ಶುಲ್ಕ ನಿಗದಿ ಮಾಡಿದ್ದಾರೆ. ಕೊನೆಯದಾಗಿ ವಿಶೇಷ ಚೇತನ ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅಭ್ಯರ್ಥಿಗಳಿಗೆ ಕೇವಲ 250 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಆನ್ಲೈನ್ ಪೇಮೆಂಟ್ ಮೋಡ್ ಪ್ರಿಫರ್ ಮಾಡಿ. ರಶೀದಿಯನ್ನು ಪ್ರಿಂಟ್ ತೆಗೆದುಕೊಂಡು ಇಟ್ಕೊಳ್ಳಿ, ಮುಂದೆ ವೆರಿಫಿಕೇಷನ್ಗೆ ಯೂಸ್ ಆಗುತ್ತೆ. ಇನ್ನು ಎಜುಕೇಷನಲ್ ಕ್ವಾಲಿಫಿಕೇಷನ್ ಬಗ್ಗೆ ಈಗ ಮಾತಾಡೋಣ. ತುಂಬ ಜನಕ್ಕೆ ಈ ಪೋಸ್ಟ್ಗೆ ಎಲಿಜಿಬಲ್ ಇದ್ದೀನಾ ಇಲ್ವಾ ಅಂತ ಅನ್ನೋ ಡೌಟ್ ಇರುತ್ತೆ. ಫಸ್ಟ್ FDA ಪ್ರಥಮ ದರ್ಜೆ ಸಹಾಯಕ ಹುದ್ದೆಗೆ ನೋಡೋದಾದರೆ, ಯಾವುದೇ ಅಭ್ಯರ್ಥಿ FDAಗೆ ಅಪ್ಲೈ ಮಾಡಬೇಕು ಅಂದರೆ ಅವರು ಭಾರತದಲ್ಲಿ ಕಾನೂನು ರೀತಿ ಸ್ಥಾಪಿತವಾಗಿರುವಂತಹ ಯಾವುದೇ ಮಾನ್ಯತೆ ಪಡೆದ ಯೂನಿವರ್ಸಿಟಿಯಿಂದ ಕಡ್ಡಾಯವಾಗಿ ಪದವಿಯನ್ನು ಪಾಸ್ ಆಗಿರಲೇಬೇಕು. ನೀವು BA BCom BSc BE ಅಥವಾ ಯಾವುದೇ ಬ್ಯಾಚುಲರ್ ಡಿಗ್ರಿ ಮುಗಿಸಿದ್ರೂ ಓಕೆ. ನೀವು ಎಲಿಜಿಬಲ್ ಆದರೆ ನೆನಪಿಡಿ, ಅಪ್ಲಿಕೇಶನ್ ಹಾಕೋ ಲಾಸ್ಟ್ ಡೇಟ್ ಒಳಗಡೆ ನಿಮ್ಮ ರಿಸಲ್ಟ್ ಬಂದಿರಬೇಕು. ಫೈನಲ್ ಇಯರ್ ರಿಸಲ್ಟ್ ವೇಟಿಂಗ್ ಇರೋರು ಅಪ್ಲೈ ಮಾಡೋಕ್ಕೆ ಬರೋದಿಲ್ಲ. ಇನ್ನು ನೆಕ್ಸ್ಟ್ SDA, ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಕ್ವಾಲಿಫಿಕೇಷನ್ ತುಂಬಾ ಸಿಂಪಲ್. ಯಾರೆಲ್ಲ PUC ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿದ್ದಾರೋ ಅವರೆಲ್ಲರೂ ಈ ಪೋಸ್ಟ್ಗೆ ಅಪ್ಲೈ ಮಾಡಬಹುದು. ಇಲ್ಲಿ ತತ್ಸಮಾನ ಅಂದರೆ ಏನು ಗೊತ್ತಾ, ಜಸ್ಟ್ PUC ಅಷ್ಟೇ ಅಲ್ಲ, ಯಾರೆಲ್ಲ 3 ವರ್ಷದ ಡಿಪ್ಲೊಮಾ ಮಾಡಿದ್ದೀರೋ ಅಥವಾ ITI ಮುಗಿಸಿ ಇದರ ಜೊತೆಗೆ ಮುಕ್ತ ವಿಶ್ವವಿದ್ಯಾಲಯದ ಭಾಷಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿದ್ದೀರೋ ಅವರು ಕೂಡ ಎಲಿಜಿಬಲ್ ಆಗಿರ್ತಾರೆ. ಸೊ PUC ಡಿಪ್ಲೊಮಾ ಸ್ಟೂಡೆಂಟ್ಸ್ಗೆ ಇದೊಂದು ವಂಡರ್ಫುಲ್ ಅಪಾರ್ಚುನಿಟಿ, ಮಿಸ್ ಮಾಡ್ಕೋಬೇಡಿ.
ಏಜ್ ಲಿಮಿಟ್ ಕ್ರೈಟೀರಿಯಾ ಹೇಗಿದೆ ಅಂದರೆ ಅರ್ಜಿ ಸಲ್ಲಿಸೋಕೆ ನಿಮಗೆ ಕನಿಷ್ಠ 18 ವರ್ಷ ತುಂಬಿರಬೇಕು. ಇನ್ನು ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ನಿಮ್ಮ ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗುತ್ತೆ. ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಗರಿಷ್ಠ 40 ವರ್ಷದವರೆಗೂ ಅವಕಾಶ ಇದೆ. ಇನ್ನು OBC ಅಭ್ಯರ್ಥಿಗಳಿಗೆ ಅಂದರೆ 2A 2B 3A 3B ಅಭ್ಯರ್ಥಿಗಳು ಗರಿಷ್ಠ 43 ವರ್ಷದ ತನಕ ಟೈಮ್ ಇರುತ್ತೆ. ಇನ್ನು SC ST ಮತ್ತು ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ ಗರಿಷ್ಠ 45 ವರ್ಷದವರೆಗೂ ಅಪ್ಲೈ ಮಾಡೋಕ್ಕೆ ಚಾನ್ಸನ್ನು ಕೊಟ್ಟಿದ್ದಾರೆ. ಗೌರ್ಮೆಂಟ್ ಜಾಬ್ಸ್ನಲ್ಲಿ ಈ ಬಾರಿ ಏಜ್ ರಿಲ್ಯಾಕ್ಸೇಷನ್ ತುಂಬ ಚೆನ್ನಾಗಿ ಇರೋದ್ರಿಂದ ಸೀನಿಯರ್ ಆಸ್ಪಿರೆಂಟ್ಸ್ ಯಾರೆಲ್ಲ ಇದ್ದೀರಾ ಅವರೆಲ್ಲ ಫುಲ್ ಎಫರ್ಟ್ ಹಾಕಿ ಈ ಬಾರಿ ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಈಗ ಎಲ್ಲರಿಗೂ ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಸಂಬಳ ಅಥವಾ ಸ್ಯಾಲ್ರಿ ಪ್ಯಾಕೇಜ್. ಗೌರವಾನ್ವಿತ ಸರ್ಕಾರಿ ನೌಕರಿ ಜೊತೆಗೆ ಕೈ ತುಂಬ ಸ್ಯಾಲರಿನೂ ಸಿಗುತ್ತೆ. FDA ಹುದ್ದೆಗೆ ಇದರ ಸ್ಟಾರ್ಟಿಂಗ್ ಬೇಸಿಕ್ ಪೇ ಬಂದು 44,425 ರೂಪಾಯಿದಿಂದ ಸ್ಟಾರ್ಟ್ ಆಗಿ 83,700 ರೂಪಾಯಿವರೆಗೂ ಇರುತ್ತೆ. ಅಂದರೆ ಎಲ್ಲ ಭತ್ಯೆಗಳು ಸೇರಿ ಕೈಗೆ ಸಿಗೋ ಸಂಬಳ ಇನ್ನೂ ಜಾಸ್ತಿ ಇರುತ್ತೆ. ಇನ್ನು SDA ಇದರ ವೇತನ ಶ್ರೇಣಿ 34,100 ರೂಪಾಯಿಯಿಂದ 67,700 ರೂಪಾಯಿವರೆಗೆ ಇರುತ್ತೆ. ಇನ್ನೊಂದು ಮುಖ್ಯ ವಿಷಯ ಅಂದರೆ ಸೆಲೆಕ್ಟ್ ಆದಮೇಲೆ ನೀವೆಲ್ಲರೂ ಕಂಪಲ್ಸರಿಯಾಗಿ 2 ವರ್ಷಗಳ ಕಾಲ ಖಾಯಂ ಪೂರ್ವ ಅಂದರೆ ಪ್ರೊಬೇಷನರಿ ಪೀರಿಯಡ್ ಅವಧಿಯಲ್ಲಿ ಇರಬೇಕಾಗುತ್ತೆ. ಈ ಅವಧಿಯಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಸ್ಯಾಟಿಸ್ಫ್ಯಾಕ್ಟರಿ ಆಗಿದ್ದರೆ ನಿಮ್ಮ ಪೋಸ್ಟಿಂಗ್ ಪರ್ಮನೆಂಟ್ ಆಗುತ್ತೆ. ಇನ್ನು ಕನ್ನಡ ಭಾಷಾ ಪರೀಕ್ಷೆ. ಯಾರೆಲ್ಲ ತಮ್ಮ SSLC ಅಥವಾ 10ನೇ ತರಗತಿಯಲ್ಲಿ ಕನ್ನಡವನ್ನು ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಓದಿಲ್ಲವೋ ಅವರು ಮಾತ್ರ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನು ಬರೆಯಬೇಕಾಗುತ್ತೆ. ನೀವು ಆಲ್ರೆಡಿ 10ನೇ ಕ್ಲಾಸ್ನಲ್ಲಿ ಕನ್ನಡ ಓದಿದರೆ ಈ ಎಕ್ಸಾಮ್ ಬರೆಯೋ ಅವಶ್ಯಕತೆ ಇರಲ್ಲ. ಈ ಪರೀಕ್ಷೆ ಹೇಗಿರುತ್ತೆ ಅಂದರೆ ಟೋಟಲ್ ಆಗಿ 150 ಮಾರ್ಕ್ಸ್ ಎಕ್ಸಾಮ್ ಇರುತ್ತೆ. ಇದರಲ್ಲಿ ನೀವು ಕನಿಷ್ಠ 50 ಅಂಕಗಳನ್ನು ಪಡೀಲೇಬೇಕು. ಇದು ಜಸ್ಟ್ ಕ್ವಾಲಿಫೈಯಿಂಗ್ ಎಕ್ಸಾಮ್ ಮಾತ್ರ. ಇದರ ಮಾರ್ಕ್ಸನ್ನು ನಿಮ್ಮ ಫೈನಲ್ ಮೆರಿಟ್ಗೆ ಕೌಂಟ್ ಮಾಡಲ್ಲ. ಆದರೆ ಇದರಲ್ಲಿ ಫೇಲ್ ಆದರೆ ನಿಮ್ಮ ಮುಂದಿನ ಮೇನ್ ಪೇಪರ್ಸ್ ಕೂಡ ಇವ್ಯಾಲ್ಯುಯೇಷನ್ ಮಾಡಲ್ಲ. ಸೊ ಬಿ ಕೇರ್ಫುಲ್. ಪರೀಕ್ಷೆ ಆನ್ಲೈನ್ ಇರುತ್ತಾ ಅಥವಾ ಆಫ್ಲೈನ್ ಇರುತ್ತಾ ಅಂತ ಕೇಳಿದ್ರೆ ಈ ಕಾಂಪಿಟೇಟಿವ್ ಎಕ್ಸಾಮ್ ಸಂಪೂರ್ಣವಾಗಿ ಆಫ್ಲೈನ್ OMR ಮಾದರಿಯಲ್ಲೇ ಇರುತ್ತೆ. ಅಂದರೆ ನೀವು ಪೆನ್ ತಗೊಂಡು ಸರ್ಕಲ್ ಮಾಡೋದು. ಇನ್ನು ಎಕ್ಸಾಮ್ ಸೆಂಟರ್ಸ್ ಎಲ್ಲೆಲ್ಲಿ ಇರುತ್ತೆ ಅಂತ ಕೇಳಿದರೆ KA ಕರ್ನಾಟಕಕ್ಕೆ ಜಸ್ಟ್ 3 ಜಿಲ್ಲಾ ಕೇಂದ್ರಗಳನ್ನು ನಿಗದಿ ಮಾಡಿದೆ. ಬೆಂಗಳೂರು, ಧಾರವಾಡ, ಕಲಬುರಗಿ. ನೀವು ಅಪ್ಲಿಕೇಶನ್ ಹಾಕೋವಾಗಲೇ ಸೆಂಟರ್ ಪ್ರಿಫರೆನ್ಸನ್ನು ಕೊಡಬೇಕಾಗುತ್ತೆ. ಒಮ್ಮೆ ಸೆಂಟರ್ ಅಲಾಟ್ ಮಾಡಿದ ಮೇಲೆ ಯಾವುದೇ ಕಾರಣಕ್ಕೂ ಸೆಂಟರ್ ಚೇಂಜ್ ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ಸೊ ನಿಮ್ಮ ಹತ್ರ ಇರೋ ಸಿಟಿಯನ್ನೇ ಯೋಚನೆ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಸಿಲೆಬಸ್ ಮತ್ತು ಎಕ್ಸಾಮ್ ಸ್ಟ್ರಕ್ಚರನ್ನು ನೋಡೋಣ. FDA ಮತ್ತು SDA ಎರಡೂ ಹುದ್ದೆಗಳಿಗೂ ತಲಾ 2 ಪೇಪರ್ಗಳೇ ಇರುತ್ತವೆ. ಪೇಪರ್ 1 ಇದು ಸಾಮಾನ್ಯ ಜ್ಞಾನ ಅಂದರೆ ಜನರಲ್ ನಾಲೆಡ್ಜ್ ಪೇಪರ್. ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಕರೆಂಟ್ ಅಫೇರ್ಸ್ ಎಲ್ಲವೂ ಇದರಲ್ಲಿ ಇರುತ್ತೆ. ಟೋಟಲ್ 100 ಮಾರ್ಕ್ಸ್ ಇರುತ್ತೆ. ಇನ್ನು ಪೇಪರ್ 2 ಇದು ಕಮ್ಯುನಿಕೇಷನ್ ಪೇಪರ್. ಇದರಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಮತ್ತು ಅದರ ಜೊತೆಗೆ ಕಂಪ್ಯೂಟರ್ ಜ್ಞಾನ ಕೂಡ ಇರುತ್ತೆ. ಇದು ಕೂಡ 100 ಮಾರ್ಕ್ಸ್ಗೆ ಇರೋ ಪೇಪರ್. ಪ್ರತಿಯೊಂದು ಪೇಪರ್ ಬರೆಯೋಕ್ಕೆ ನಿಮಗೆ 2 ಗಂಟೆಗಳ ಕಾಲಾವಕಾಶ ಸಿಗುತ್ತೆ. ಸಿಲೆಬಸ್ ತುಂಬ ವಾಸ್ಟ್ ಇರೋದ್ರಿಂದ ಪ್ರಿಪ್ರೇಷನ್ ಪ್ಲ್ಯಾನ್ ಹಿಂದೆ ರೆಡಿ ಮಾಡಿಟ್ಕೊಳ್ಳಿ. ಇನ್ನು ಎಕ್ಸಾಮ್ ಹಾಲ್ನಲ್ಲಿ ಜಸ್ಟ್ ಬ್ಲೈಂಡ್ ಆಗಿ ಗೆಸ್ ಮಾಡಿ ಆನ್ಸರ್ ಮಾಡ್ತೀನಿ ಅಂದರೆ ಇಲ್ಲಿ ಬೇಳೆ ಬೇಯಲ್ಲ. ಯಾಕಂದರೆ ಎಕ್ಸಾಮ್ನಲ್ಲಿ ಋಣಾತ್ಮಕ ಮೌಲ್ಯಮಾಪನ ಅಂದರೆ ನೆಗೆಟಿವ್ ಮಾರ್ಕಿಂಗ್ ರೂಲ್ ಇರುತ್ತೆ. ನೀವು ನೀಡೋ ಪ್ರತಿಯೊಂದು ತಪ್ಪು ಉತ್ತರಕ್ಕೆ 1/4 ಅಂದರೆ 0.25 ಅಂಕಗಳನ್ನು ಕಳೆಯಲಾಗುತ್ತೆ. ನೀವು 4 ಕ್ವೆಶ್ಚನ್ ತಪ್ಪು ಆನ್ಸರ್ ಮಾಡಿದರೆ ನೀವು ಸರಿಯಾಗಿ ಬರೆದಿರೋ ಆನ್ಸರಿಂದ 1 ಮಾರ್ಕ್ಸ್ ಮೈನಸ್ ಆಗುತ್ತೆ. ಸೊ ಗೊತ್ತಿಲ್ಲದ ಕ್ವೆಶ್ಚನ್ಸ್ಗೆ ಕೈ ಹಾಕೋಕ್ಕೆ ಹೋಗಬೇಡಿ. ಅಕ್ಯುರೆಸಿ ಮೇಂಟೈನ್ ಮಾಡೋದು ತುಂಬಾ ಮುಖ್ಯ. ಅಪ್ಲಿಕೇಶನ್ ಎಲ್ಲಿ ಹಾಕಬೇಕು ಅಂತಂದರೆ ನೀವೆಲ್ಲರೂ KEA ಅಧಿಕೃತ ವೆಬ್ಸೈಟ್ ಆದ CETonline.karnataka.government.in ಮೂಲಕ ಮಾತ್ರ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕು. ಯಾವುದೇ ಫೇಕ್ ವೆಬ್ಸೈಟ್ಗಳಿಗೆ ಹೋಗಿ ಮೋಸ ಹೋಗಬೇಡಿ. ಅಫಿಷಿಯಲ್ ಪೋರ್ಟಲ್ ಮಾತ್ರ ಯೂಸ್ ಮಾಡಿ. ಬೇರೆ ಯಾವುದೇ ಆಫ್ಲೈನ್ ಮೋಡ್ನಲ್ಲಿ ಅಪ್ಲಿಕೇಶನನ್ನು ತೆಗೆದುಕೊಳ್ಳಲ್ಲ. ಫ್ರೆಂಡ್ಸ್, ಇದು ಒಳ ಮೀಸಲಾತಿ ಬಂದ ಮೇಲೆ ಬಂದಿರೋ ಮೊದಲ ನೋಟಿಫಿಕೇಷನ್ ಇದಾಗಿದೆ. ಕಾಂಪಿಟೇಷನ್ ಖಂಡಿತ ಹೆವಿಯಾಗಿರುತ್ತೆ. ಆದರೆ ಸರಿಯಾದ ಗೈಡೆನ್ಸ್ ಮತ್ತು ಹಾರ್ಡ್ ವರ್ಕ್ ಇದ್ದರೆ ಪೋಸ್ಟ್ ಎಷ್ಟೇ ಇರಲಿ ನೀವು ಗೆದ್ದೇ ಗೆಲ್ತೀರಾ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಸ್ಟಡಿ ಗ್ರೂಪ್ಸ್ಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.